ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ಬನ್ನಿ ವೀಕ್ಷಕರೇ, ಇವತ್ತಿನ ಆದಿತ್ಯ ಫುಡ್ ಲಾಗ್ ಒಳಗೆ ನಾನು ತುಂಬ ಸ್ಪೆಷಲ್ ಆಗಿರುವಂಥ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಬರಂಗಾರ ಆ ಒಂದು ಕ್ಯಾರೆಟ್ ಹಲ್ವಾನ ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೋಡ್ರಿ, ಇಲ್ಲಿ ನಾನು 1 kg ಅಷ್ಟು ಕ್ಯಾರೆಟನ್ನು ತೊಗೊಂಡಿನಿ. ಇವನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡ್ರಿ. ಇದ್ರ ಮೇಲೆ ಮಣ್ಣು ಇರ್ತೈತಲ್ರಿ, ಅದನ್ನೆಲ್ಲ ಸ್ವಚ್ಛಂಗೆ ತೊಳಿತಾ ಇದ್ದೀನಿ. ಇವಾಗ ನೋಡಿ, ಇವನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡೇನಿ ರೀ ಒಂದ್ಸರಿ. ಈಗ ಏನು ಮಾಡ್ತೀನಿ, ಇದ್ರ ಮೇಲಿರುವಂಥ ಸಿಪ್ಪೆಯನ್ನೆಲ್ಲ ಗೀರಿ ತೆಗೆದುಬಿಡ್ತೀನಿ ರೀ. ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಇದ್ರ ಮೇಲೆ ಕೀಟನಾಶಕವನ್ನು ಸಿಂಪಡಣೆ ಮಾಡಿರ್ತಾರೆ. ಅದಕ್ಕೋಸ್ಕರ ಕ್ಲೀನಾಗಿ ತೊಳೆದ್ಬಿಟ್ಟು ಮೇಲಿನ ಒಂದು ಸಿಪ್ಪೆಯನ್ನು ತೆಗೆಯೋದು ತುಂಬಾ ಒಳ್ಳೆಯದು. ನೋಡಿರಿ, ಇವನ್ನೆಲ್ಲ ಈಗ ಸ್ವಚ್ಛಂಗೆ ಸಿಪ್ಪೆ ತೆಗೆದು ಇಟ್ಕೊಂಡೀನಿ. ನೋಡ್ರಿ, ತಳಗಿನ ಬಡ್ಡೆ ಸಹಿತ ಕಟ್ ಮಾಡಿ ಇಟ್ಕೊಂಡೀನಿ. ನೋಡಿರಿ ಎಷ್ಟು ಚಂದ ಕಾಣಕತ್ತಾವು. ನೋಡಿರಿ, ಇವನ್ನೆಲ್ಲ ಸಪ್ಪೆ ತೆಗೆದ ನಂತರ ಈಗ ನಾನು ಒಂದು ಕೊಬ್ಬರಿ ಹೆಚ್ಚು ಮಣಿ ತೊಗೊಂಡು ಇವನ್ನೆಲ್ಲ ಸಣ್ಣಗೆ ಹೆರಿತಾ ಇದ್ದೀನಿ. ನೋಡಿರಿ, ಆದಷ್ಟು ಹೆರಿಬೇಕಾದ್ರೆ ದಪ್ಪನ ಗಜರಿ ತೊಗೋರಿ, ಅಂದ್ರೆ ಕೈಗೆಲ್ಲ ಬಡ ಬಡ ಹೆರಿಯಾಕೆ ಬರ್ತೈತಿ, ಕೈಗೆ ಏನೂ ತಾಗಲ್ಲ. ನೋಡಿ, ಇವಾಗ ನಾನು ಫೈನಲ್ ಆಗಿ ಅಷ್ಟು ಕ್ಯಾರೆಟನ್ನು ತುರಿದ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಕೊಬ್ಬರಿ ಹೆಚ್ಚು ಮಣಿ ತೊಗೊಂಡು ಇವನ್ನೆಲ್ಲ ಸಣ್ಣಗೆ ತುರ್ಕೊಂಡಿನಿ. ನೋಡಿರಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ನಾನು ಇಲ್ಲಿ ಒಂದು ಬುಟ್ಟಿಯನ್ನು ತೊಗೊಂಡೇನಿ ರೀ. ಅದಕ್ಕೆ ನೋಡಿರಿ, ಇಲ್ಲಿ ಒಂದು 2.5-3 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿನಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ತುಪ್ಪ ಜಾಸ್ತಿ ಹಾಕಿದಟ್ಟು ಹಲ್ವಾ ಚಲೋ ಆಕತಿ. ನಾನಿಲ್ಲಿ 3 ಸ್ಪೂನ್ ಮಾತ್ರ ಹಾಕ್ಕೊಂಡಿನಿ. ಇದಕ್ಕೆ ನೋಡಿರಿ, ಇಲ್ಲಿ ನಾನು ತುರಿದಿಟ್ಟಂಥ 1 ಬೌಲ್ ಕ್ಯಾರೆಟ್ ತುರಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈ ಗಜ್ರಿ ಹಸಿ ವಾಸನೆ ಹೋಗೋವರೆಗೂ ಒಂದು 10 ನಿಮಿಷ ತುಪ್ಪದಾಗ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಗ್ಯಾಸ್ ಉರಿಯನ್ನು ಮೀಡಿಯಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ. 10 ನಿಮಿಷದ ನಂತರ ನೋಡಿರಿ, ಇದೆಲ್ಲ ಈಗ ಈ ರೀತಿ ಎಲ್ಲ ಚಲೋದಂಗೆ ಫ್ರೈ ಆಗೈತೆ ರೀ. ಈಗ ನೋಡಿರಿ, ಎಲ್ಲ ಎಷ್ಟು ಸ್ಮೂತಂಗೆ ಎಲ್ಲ ಫ್ರೈ ಆಗೈತಿ. ಈಗ ಇದಕ್ಕೆ ನಾನು 1 ಬಟ್ಲ ಹಾಲನ್ನು ಹಾಕೋತೀನಿ ರೀ. ಈ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ 1 ಬೌಲ್ ಕ್ಯಾರೆಟ್ ತುರಿಯನ್ನು ತೊಗೊಂಡೇನಿ ರೀ. ಅದಕ್ಕೆ 1 ಬಟ್ಲ ಹಾಲು ತೊಗೊಂಡೇನಿ. ನೀವು ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೊಂದು ದಿವಸ ಹಾಲು ಹಾಕೋಬೋದು. ಹಾಲು ಹಾಕಿಂದ ಒಂದು 5 ನಿಮಿಷ ಚಲೋ ತಂಗೆ ಫ್ರೈ ಮಾಡ್ಕೊರಿ. ಇದನ್ನು ಕುದಿಸ್ಕೊರಿ. ಇಲ್ಲಿ ನೋಡಿ, ನಾನು ಫುಲ್ ಎಲ್ಲ ಹಾಲು ಸುಟ್ಟು ಡ್ರೈ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಂಡಿನಿ. ಎಲ್ಲ ಚಲೋ ತಂಗೆ ಬೆಂದತ್ರಿ. ಇದೀಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ನಾನೀಗ 1.5 ಬಟ್ಲ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ರೀ. 1.5 ಕಪ್. ನೀವು ಜಾಸ್ತಿ ಸಿಹಿ ತಿನ್ನೋರಿದ್ರಪ್ಪ ಅಂದ್ರೆ ಇನ್ನೂ ಒಂಚೂರು ಹಾಕೋಬೋದು. ಆದಷ್ಟು ಕಡಿಮೆನೇ ಹಾಕೋರಿ, ಯಾಕಂದ್ರೆ ಗಜ್ರಿ ಒಳಗೆ ಸಿಹಿ ಅಂಶ ಜಾಸ್ತಿ ಇರ್ತೈತಿ. ಈಗ ಇದನ್ನೊಂದು 5 ನಿಮಿಷ ಚಲೋ ತಂಗ ಏನು ಮಾಡ್ತೇನೆ ರೀ, ಮಿಕ್ಸ್ ಮಾಡ್ಕೋತೀನಿ. ಸಕ್ಕರೆ ತಾನಾಗೆ ಕರಗ್ತಾ ಹೋಗುತ್ತೆ. ಇಲ್ಲಿ ನಾವು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕಿ ಮಾಡ್ಬೋದು ರೀ. ಬೆಲ್ಲದಂತೂ ತುಂಬಾ ಚಲೋ ಆಕತಿ. ಈಗ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿನಿ. ನೆಕ್ಸ್ಟ್ ಟೈಮ್ ನಾ ಏನಾರ ಹಲ್ವಾ ಮಾಡಿದ್ನಪ್ಪ ಅಂದ್ರೆ ಅದಕ್ಕೆ ಬೆಲ್ಲವನ್ನು ಹಾಕಿ ಮಾಡ್ತೀನಿ. ಬೆಲ್ಲ ಹಾಕಿದ ಹಲ್ವಾ ಅಂತೂ ಮಸ್ತ್ ಇರ್ತದೆ ರೀ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ನೋಡಿರಿ, ಸಕ್ಕರೆ ಕರಗೋ ಮಟ ಎಲ್ಲ ಸಣ್ಣಗೆ ಇಟ್ಕೊಂಡು ಫ್ರೈ ಮಾಡ್ಕೊಂಡೀನಿ. ಸಕ್ಕರೆ ಎಲ್ಲ ಹೆಂಗೆ ಕರಗಾಕತ್ತದ ನೋಡಿರಿ. ಆಲ್ಮೋಸ್ಟ್ ಇದೆಲ್ಲ ಸಕ್ಕರೆ ಎಲ್ಲ ಕರಗಿ ನೋಡ್ರಿ, ಎಲ್ಲ ಡ್ರೈ ಆಗೈತಿ. ಈ ರೀತಿ ಎಲ್ಲ ಡ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ರೆಡಿ ಆಗೈತೆ ನೋಡ್ರಿ. ಇದಕ್ಕೆ ನಾನು ಈಗ ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರೋದಕ್ಕೆ ಏಲಕ್ಕಿಯನ್ನು ಹಾಕೋತೀನಿ. ಜೊತೆಗೆ ನೋಡ್ರಿ, ತುಪ್ಪದಲ್ಲಿ ಹುರಿದಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿಯನ್ನು ಹಾಕೋತಾ ಇದ್ದೀನಿ. ನಾ ಇಲ್ಲಿ ಗೋಡಂಬಿ ದ್ರಾಕ್ಷಿ ಎಷ್ಟು ತೊಗೊಂಡೇನ್ರಿ, ನೀವು ಬೇಕಿದ್ರೆ ಬಾದಾಮು ಮತ್ತು ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ಹಾಕ್ಬೋದು. ನೋಡಿ, ಏಲಕ್ಕಿ ಹಾಕಿರೋದ್ರಿಂದ ಎಷ್ಟು ಘಮ ಘಮ ಅಂತ ಪರಿಮಳ ಬರತ್ತದ ನೋಡ್ರಿ. ನೋಡ್ರಿ, ಎಲ್ಲ ರೆಡಿ ಆಗೈತಿ. ಈಗ ಅದನ್ನು ಗ್ಯಾಸ್ ಬಂದ್ ಮಾಡ್ಕೋತಾ ಇದ್ದೀನಿ. ಬರೀ ಇವಾಗ ಒಂದು ಬೌಲಿಗೆ ತಕ್ಕೊಂಡು ಟೇಸ್ಟ್ ನೋಡೋಣಂತ. ನೋಡಿ, ತುಂಬ ರುಚಿಕರವಾದಂಥ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಆಗೈತಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕ್ಯಾರೆಟ್ ಹಲ್ವಾನ ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಯಾವುದೇ ಹಬ್ಬಗಳಿರಲಿ, ಯಾವುದೇ ಮನೆಯಲ್ಲಿ ಚಿಕ್ಕ ಫಂಕ್ಷನ್ ಇದ್ರೂ ಕೂಡ ಈ ಒಂದು ಸ್ಪೆಷಲ್ ಸ್ವೀಟನ್ನು ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಹಾಗಾದ್ರೆ ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಒಂದು ಸೂಪರ್ ಆಗಿರುವಂಥ ಕ್ಯಾರೆಟ್ ಹಲ್ವಾ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ.
ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.